ಜನರ ಮನಸ್ಸಿಗೆ ತಟ್ಟಿರುವಂಥದ್ದು ಕೆಲವು ಸಿನಿಮಾಗಳು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಒಳ್ಳೆ ಸಿನಿಮಾ ನಾವು ಮಾಡ್ತಾನೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಮಂಜುಮಲ್ ಬಾಯ್ಸ್ ಬಂದು 10 ಕೋಟಿ ಬಂದಿದೆ. 10 ಕೋಟಿ ಮಲಯಾಳಮ್ಸ್ ಮಾತ್ರ ನೋಡಿದ್ರು ಆ ಸಿನಿಮಾನ. ಕನ್ನಡಿಗರು ನೋಡಿದೆ 10 ಕೋಟಿ ಬಂತ. ಒಂದು ಸಿನಿಮಾ ಕ್ಲಾಪ್ ಹೊಡೆದಿರ್ತಾನೆ, ಅವ್ನು ಬಂದು ನಾಳೆ ಡೈರೆಕ್ಷನ್ ಮಾಡ್ತಾನೆ. 4 ಜನ ಡೈರೆಕ್ಟರ್ಸೇ ಸೇರಲ್ಲ, ಈಗೋಗಳು. ಈ ಥರ ಇರಬೇಕಪ್ಪ ಅಂದರೆ ಇಂಡಸ್ಟ್ರಿ ಹೆಂಗೆ ಉದ್ಧಾರ ಆಗುತ್ತೆ? ಸರ್, ಆ್ಯಕ್ಚುಲಿ ನೀವು ಬರಹಗಾರರು ಕೂಡ ಹೌದು, ನಿರ್ದೇಶಕರು ಕೂಡ ಹೌದು, ನಿರ್ಮಾಪಕರು ಕೂಡ ಹೌದು. ಹಾಗಾಗಿ ನಿಮಗೊಂದು ನೇರವಾದ ಪ್ರಶ್ನೆ. 2024ರಲ್ಲಿ ಕಳೆದ 3.5 ತಿಂಗಳಲ್ಲಿ ಆಲ್ಮೋಸ್ಟ್ 85+ ಸಿನಿಮಾಸ್ ರಿಲೀಸ್ ಆಗಿದೆ. ಅದರಲ್ಲಿ ನೆನಪಲ್ಲಿ ಉಳ್ಕೊಳ್ತಾ ಇರೋದು ಪ್ಲಸ್ ಜನರ ಮನಸ್ಸಿಗೆ ತಟ್ಟಿರುವಂಥದ್ದು ಕೆಲವು ಸಿನಿಮಾಗಳು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಇಂತಹ ಒಂದು ಕಾಲಘಟ್ಟದಲ್ಲಿ ಹೊಸಬ್ರನ್ನೇ ಹಾಕ್ಕೊಂಡು ಇನ್ನೊಂದು ಸಿನಿಮಾ ಮಾಡಲಿಕ್ಕೆ ಹೊರಟಿರುವಂಥದ್ದು. ಸೊ ನಿಮಗೆ ಇಂಡಸ್ಟ್ರಿ ಯಾವ ಕಡೆಗೆ ಹೋಗ್ತಾ ಇದೆ ಈಗ? ಆ್ಯಕ್ಚುಲಿ ಈವನ್ ನಮ್ಮ ಹಿರಿಯ ಪತ್ರಕರ್ತರೆಲ್ಲ ಬರೀತಾ ಇರ್ತಾರೆ, ಸಿನಿಮಾ ಪತ್ರಕರ್ತರು ತುಂಬ ಅಂದರೆ ಚಿಂತಾಜನಕ ಸ್ಥಿತಿಯಲ್ಲಿದೆ ಇವತ್ತು ಆ್ಯಕ್ಚುಲಿ ಕನ್ನಡ ಚಿತ್ರರಂಗ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಆ್ಯಕ್ಚುಲಿ ಒಂದು ನಿರ್ಧಾರಕ್ಕೆ ಬಂದಿರ್ತೀರಾ, ಗಟ್ಟಿ ಮನಸ್ಸು ಮಾಡಿ ಆ್ಯಕ್ಚುಲಿ ಹೊಸಬ್ರನ್ನೇ ಲಾಂಚ್ ಮಾಡಬೇಕು ಅನ್ನುವಂತಹ ಒಂದು ಡಿಸಿಷನ್ ತೊಗೊಂಡಿದ್ದೀರಾ. ಏನು ಅನಿಸುತ್ತೆ ಸರ್? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಅಂತ? ನಾನು ಹೇಳೋದೇನೆಂದ್ರೆ, ನಾವು ಒಳ್ಳೆ ಸಿನಿಮಾ ಮಾಡ್ತಾ ಇಲ್ಲ. ಅದು ಓಪನ್ ಸ್ಟೇಟ್ಮೆಂಟ್ ನಂದು. ಒಳ್ಳೆ ಸಿನಿಮಾ ನಾವು ಮಾಡ್ತಾನೇ ಇಲ್ಲ. ಅದಕ್ಕೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ. ಇವಾಗ ಪಕ್ಕದಲ್ಲಿರೋ ಮಲಯಾಳಂ ಸಿನಿಮಾಗಳು ಫೆಬ್ರವರಿ, ಮಾರ್ಚು, ಏಪ್ರಿಲ್ 3 ತಿಂಗಳಲ್ಲಿ 5 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲ 100 crores ಮೇಲೆ. ಒಂದು ಪ್ರೇಮಲು ಇರ್ಬೋದು, ಇಲ್ಲ ಮಂಜುಮಲ್ ಬಾಯ್ಸ್ ಇರ್ಬೋದು, ಇನ್ನೊಂದು ಆವೇಶಮ್ ಅಂತ ಇರ್ಬೋದು. ಈ ಥರ ಸಿನಿಮಾ 5 ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ 2 ತಿಂಗಳಲ್ಲಿ. ನಮ್ಮ ಕರ್ನಾಟಕದಲ್ಲಿ ಮಂಜುಮಲ್ ಬಾಯ್ಸ್ ಬಂದು 10 ಕೋಟಿ ಬಂದಿದೆ. ಎಲ್ಲಿಂದ ಬಂತು? 10 ಕೋಟಿ ಮಲಯಾಳಮ್ಸ್ ಮಾತ್ರ ನೋಡಿದ್ರು ಆ ಸಿನಿಮಾನ. ಕನ್ನಡಿಗರು ನೋಡಿದೆ 10 ಕೋಟಿ ಬಂತ? ಬರೋಕ್ಕೆ ಸಾಧ್ಯ ಇಲ್ವಲ್ಲ. ಕನ್ನಡದವರು ಆ ಸಿನಿಮಾಗಳು ನೋಡ್ತಾ ಇದ್ದಾರಲ್ವ. ಯಾಕೆ ಆ ಸಿನಿಮಾ ನೋಡ್ತಾರೆ, ನಮ್ಮ ಸಿನಿಮಾ ನೋಡಲ್ಲ? ಸಿಂಪಲ್ ವಿಷಯ, ನಾವು ಚೆನ್ನಾಗಿ ಮಾಡ್ತಾಯಿಲ್ಲ. ನಮಗೆ ಸಿನಿಮಾ ಎಜುಕೇಷನ್ ಇಲ್ಲ. ನಾವು ಸಿನಿಮಾನ ಪ್ರಿಪೇರ್ ಆಗಿ ಬರೋದಿಲ್ಲ. ಸುಮ್ಮನೆ ಒಂದು ಸಿನಿಮಾ ಕ್ಲಾಪ್ ಹೊಡೆದಿರ್ತಾನೆ, ಅವ್ನು ಬಂದು ನಾಳೆ ಡೈರೆಕ್ಷನ್ ಮಾಡ್ತಾನೆ. ಇನ್ನೇನೋ ಒಂದು ಆಸೆಗೋಸ್ಕರ ಒಬ್ಬ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಸಿನಿಮಾ ಮಾಡ್ತಾನೆ. ಅದಲ್ವೇ ಅಲ್ಲ, ಪ್ರೊಫೆಷ್ನಲಿಸಮ್ ಇಲ್ಲ. ಕೂತ್ಕೊಂಡು ಯಾರು ಚರ್ಚೆ ಮಾಡ್ತಾ ಇಲ್ಲ, ಕೂತ್ಕೊಂಡು ಯಾರು ಮಾತಾಡ್ತಾ ಇಲ್ಲ, ಗ್ರೂಪ್ ಡಿಸ್ಕಷನ್ ಆಗ್ತಾ ಇಲ್ಲ. ಒಬ್ಬನೇ ಕೂತ್ಕೊಂಡು ರೂಮಲ್ಲಿ ಬರೀತಾನೆ, ಅವ್ನು ಬಂದು ಸಿನಿಮಾ ಮಾಡ್ತಾನೆ. ಅದಲ್ಲ ಅದು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸ್ಕ್ರಿಪ್ಟ್ ಡಾಕ್ಟ್ರ್ ಅಂತ ಇರ್ತಾರೆ. ಅಂದರೆ ಸ್ಕ್ರಿಪ್ಟ್ ಡಾಕ್ಟ್ರ್ ಅಂದರೆ ಅವನು ಫುಲ್ ಮಾಡಿರೋ ಸ್ಕ್ರಿಪ್ಟನ್ನು ತೊಗೊಂಡೋಗಿ ಅವ್ರು ಕೊಟ್ಟರೆ ಒಂದು 4 ಜನ ಟೀಮ್ ಇರುತ್ತೆ. ಅವರು ಹೇಳ್ತಾರೆ ಏನೇನೆಲ್ಲ ಕರೆಕ್ಷನ್ಸ್ ಇದೆ ಸ್ಕ್ರಿಪ್ಟಲ್ಲಿ. ಈ ಥರ ಕರೆಕ್ಷನ್ಸ್ ಮಾಡಿಕೊಂಡು ಅಲ್ಲಿ ಟೀಮ್ಗಳು ಸೇರಿಕೊಂಡು ಡಿಸ್ಕಷನ್ ಮಾಡಿ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಇಲ್ಲಿ ಯಾರು ಡಿಸ್ಕಷನ್ನೇ ಮಾಡಲ್ಲ ಕೂತ್ಕೊಂಡು. 4 ಜನ ಡೈರೆಕ್ಟರ್ಸೇ ಸೇರಲ್ಲ, ಈಗೋಗಳು. ಈ ಥರ ಇರಬೇಕಪ್ಪ ಅಂದರೆ ಇಂಡಸ್ಟ್ರಿ ಹೆಂಗೆ ಉದ್ಧಾರ ಆಗುತ್ತೆ? ಇಷ್ಟೇ ಪ್ರಾಬ್ಲಮ್.